ನಮಸ್ಕಾರ ಸ್ನೇಹಿತರೆ, ನಾನು ಹರೀಶ್. ನೀವು ನೋಡ್ತಿದ್ದೀರಾ ಎಲ್.ಟಿ ಕನ್ನಡ. ನಾವು ಹೊಸದಾಗಿ ಒಂದು ಬೋರ್ ನೋಡಿಸಿದಾಗ ಮೋಟ್ರ್ ಹಾಕಬೇಕು ಅಂತ ಯೋಚನೆ ಮಾಡ್ತೀವಿ. ಆದರೆ ಯಾವ ಮೋಟ್ರ್ ಹಾಕಬೇಕು, ಎಷ್ಟು HP ಹಾಕಬೇಕು ಅನ್ನೋದು ಸ್ವಲ್ಪ ಗೊಂದಲ ಇರುತ್ತೆ ನಮಗೆ, ಅಂದರೆ ಕನ್ಫ್ಯೂಸ್ ಇರುತ್ತೆ. ಮೊದಲನೇದಾಗಿ ತಿಳ್ಕೊಬೇಕಾಗಿರೋದು, ನಾವು ಓಡಿಸಿದಂಥ ಬೋರಲ್ಲಿ ಎಷ್ಟು ಇಂಚಿನಷ್ಟು ನೀರು ಸಿಕ್ಕಿದೆ, ಎಷ್ಟು ಅಡಿಗೆ ಸಿಕ್ಕಿದೆ, ಹಾಗೆ ನಾವು ಎಷ್ಟು ಅಡಿ ಆಳದವರೆಗೆ ಬೋರ್ನ ಹೊಡಿಸಿದೀವಿ ಅನ್ನೋದು. ಇದ್ರ ಬಗ್ಗೆ ಡೀಟೇಲ್ ಆಗಿ ಈ ಹಿಂದೆನೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಾನು. ನೀವೇನಾದ್ರೂ ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಐ ಕಾರ್ಡ್ ಅಲ್ಲಿ ಇದೆ, ಹಾಗೆ ಎಂಡ್ ಸ್ಕ್ರೀನ್ ಅಲ್ಲಿ ಕೂಡ ಇರುತ್ತೆ, ನೋಡಿ ತಿಳ್ಕೊಳ್ಳಿ. ಆದ್ರೆ ಆ ವಿಡಿಯೋದ ಬಗ್ಗೆ ನನಗೆ ತುಂಬಾ ಕಮೆಂಟ್ಗಳು ಬಂದಿದೆ. ಅಂದ್ರೆ ತುಂಬಾ ಜನ ಕನ್ಫ್ಯೂಸ್ ಇಟ್ಕೊಂಡು ಕಮೆಂಟ್ ಮಾಡಿದ್ದಾರೆ. 1000 ಅಡಿ ಬೋರ್ ಇದೆ, ಎಷ್ಟು HP ಮೋಟರ್ ಹಾಕ್ಬೇಕು, 10 HP ಹಾಕ್ಬೋದಾ, 12 HP ಹಾಕ್ಬೋದಾ, 1 ಇಂಚ್ ನೀರಿದೆ, 600 ಅಡಿ ಬೋರ್ ಬಂದಿದೆ, ಎಷ್ಟು HP, 5 HP ಹಾಕ್ಬೇಕಾ, ಈ ತರ ಎಲ್ಲ ತುಂಬಾ ಜನ ಕಮೆಂಟ್ಗಳನ್ನ ಕೇಳಿದ್ದಾರೆ. ಮೊದಲು ನಾವು ಮೋಟರ್ಗಳ ಬಗ್ಗೆ ತಿಳ್ಕೊಬೇಕು, ಮೋಟರ್ನ ಟೈಪ್ಗಳ ಬಗ್ಗೆ ತಿಳ್ಕೊಬೇಕು. ತುಂಬಾ ಜನ ಕೇಳ್ಬೋದು, ಮೋಟರ್ ಅಲ್ಲಿ ಏನು ಟೈಪ್ ಇರುತ್ತೆ, ಒಂದು ಸಿಂಗಲ್ ಫೇಸ್ ಇನ್ನೊಂದು 3 ಫೇಸ್ ಅಲ್ವಾ ಅಂತ. ಸಿಂಗಲ್ ಫೇಸ್ 3 ಫೇಸ್ ಅನ್ನುವಂಥದ್ದು ವೋಲ್ಟೇಜ್ ನಲ್ಲಿರುವಂತ ಟೈಪ್ಸ್. ಅರ್ಥ ಮಾಡ್ಕೊಳ್ಳಿ, ಸಿಂಗಲ್ ಫೇಸ್ 3 ಫೇಸ್ ಅನ್ನುವಂಥದ್ದು ಕರೆಂಟ್ ನ ವೋಲ್ಟೇಜ್ ಅಲ್ಲಿರುವಂತ ಟೈಪ್ಸ್. ಅರ್ಥ ಆಯ್ತಾ? ಮೋಟರ್ ಅಲ್ಲಿ ಇರುವಂತ ಟೈಪ್ಸ್ ಬೇರೆನೆ ಇದಾವೆ. V3, V4, V6, V8 ಈ ತರದ ವ್ಯತ್ಯಾಸಗಳಿರ್ತವೆ ಮೋಟರ್ನಲ್ಲಿ. ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆನೇ ಮಾಹಿತಿನ ತಿಳ್ಕೊಳ್ಳೋಣ. ನೀವು ಇದೇ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಿದ್ರೆ ಮೊದಲು ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಇದೆ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ಬರ್ತಾ ಇರುತ್ತೆ. ನಾನು ಈ ಥರದ ಒಳ್ಳೊಳ್ಳೆ ಮಾಹಿತಿ ಇರುವಂಥ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನೀವು ಆ ಎಲ್ಲ ವಿಡಿಯೋಗಳನ್ನ ತಪ್ಪದೆ ಮಿಸ್ ಆಗದೆ ನೋಡ್ತಾ ಇರ್ಬೋದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಬೋರ್ ಹೊಡಿಸ್ತೀವಿ, ಬೋರ್ ಹೊಡಿಸಿದ ಕೂಡಲೇ ನೀರು ಸಿಗುತ್ತೆ. ನೀರು ಸಿಕ್ಕಿದ ಕೂಡಲೇ ಆ ಖುಷಿನಲ್ಲಿ ತುಂಬಾ ಕನ್ಫ್ಯೂಸ್ ಆಗ್ಬಿಟ್ಟು ನಾವು ಗೊಂದಲದಿಂದ ಎಷ್ಟು HP ಮೋಟರ್ನ ಇಳಿಸಬೇಕು, ಎಷ್ಟು ಸ್ಟೇಜ್ ಪಂಪ್ ಹಾಕಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗಲ್ಲ. ಮೋಟರ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮೊದಲು ನಮ್ಮ ಬೋರ್ನ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಬೋರ್ ಬಗ್ಗೆ ತಿಳ್ಕೊಳ್ಳೋಂಥದ್ದು ಏನಿದೆ ಅಂತ ಕೇಳ್ಬೋದು ನೀವು. ಬೋರ್ ಬಗ್ಗೆ ತಿಳ್ಕೊಳ್ಳುವಂಥದ್ದು ತುಂಬಾನೇ ಇದೆ. ಅಂದ್ರೆ ನಾವು ಹೊಡಿಸಿರುವಂತ ಬೋರ್ವೆಲ್ ನಲ್ಲಿ ಎಷ್ಟು ಇಂಚಿಗೆ ನೀರು ಸಿಕ್ಕಿದೆ, ಹಾಗೆ ಎಷ್ಟು ಅಡಿಗಳ ತನಕ ಹೊಡಿಸಿದೀವಿ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಮೋಟರ್ಗಳ ಟೈಪ್ ನಲ್ಲಿ ನೋಡೋದಾದ್ರೆ V3, V4, V6, V8 ಅಂತ ಈ ತರದ ವ್ಯತ್ಯಾಸಗಳು ಬರುತ್ತೆ. ಮೊದಲನೇದಾಗಿ ವಿ ಅಂದ್ರೆ ಏನು ಅಂತ ತಿಳ್ಕೋಬೇಕು. ವಿ ಅಂದ್ರೆ ವೇರಿಯಂಟ್ ಅಥವಾ ವರ್ಷನ್ ಅಂತ ಅರ್ಥ. ಅಂದ್ರೆ V3 ವರ್ಷನ್ ಅಥವಾ V3 ವೇರಿಯಂಟ್, V4 ವರ್ಷನ್, V6 ವರ್ಷನ್ ಅಥವಾ V8 ವೇರಿಯಂಟ್ ಅಂತ ಆ ರೀತಿನಲ್ಲಿ ಬರುತ್ತೆ. ಇವಾಗ ಒಂದೊಂದಾಗೆ ನೋಡ್ತಾ ಹೋಗೋಣ. ಈಗ ವಿ ಮುಂದೆ ನಂಬರ್ಸ್ ಗಳನ್ನ ಕೊಟ್ಟಿದ್ದಾರೆ. 3 ಇರ್ಬೋದು, 4 ಇರ್ಬೋದು, 6 ಇರ್ಬೋದು, 8 ಇರ್ಬೋದು. ಈ ತರ ನಂಬರ್ಗಳನ್ನ ಕೊಟ್ಟಾಗ ಆ ನಂಬರ್ಸ್ ಏನು, ನಂಬರ್ಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ನೋಡೋದಾದ್ರೆ ಒಂದು ಎಕ್ಸಾಂಪಲ್ಗೆ ತೋರಿಸ್ತೀನಿ. ನನ್ನ ಕೈಲಿ ಒಂದು ಡಬ್ಬ ಇದೆ. ಇವಾಗ ಇದನ್ನ V4 ಅಂತ ನಾನು ಕನ್ಸಿಡರ್ ಮಾಡ್ತೀನಿ. V4 ಅಂತ ಅನ್ಕೊಳ್ಳೋಣ. V4 ಅಂದ್ರೆ 4 ಅಂದ್ರೆ ಡಯಾಮೀಟರ್. ಈಗ ಈ ಮೋಟರ್ ಏನಿದೆ, ಈ ಮೋಟರ್ನ ಸುತ್ತಳತೆ, ಇದರ ಏನಿದೆ ಈ ಸುತ್ತಳತೆಯನ್ನ ಇಂಚ್ ಲೆಕ್ಕದಲ್ಲಿ ಅಳಿತಾರೆ, ಇಂಚ್ ಲೆಕ್ಕದಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅಂದ್ರೆ V4 ಅಂದ್ರೆ 4 ಅಂದ್ರೆ 4 ಇಂಚು ಅಗಲ ಅನ್ನುವಂತ ಅರ್ಥ. ಇದರ ಏನಿದೆ ಅಳತೆ, ಡಯಾಮೀಟರ್ ಏನಿದೆ, ಇದನ್ನ ಇಂಚ್ ಲೆಕ್ಕದಲ್ಲಿ ಹೇಳುವಂಥದ್ದು, ಅದನ್ನೇ V4 ಅಂತ ಅರ್ಥ. ಈ ರೀತಿಯಾಗಿ ಮೋಟರ್ಗಳ ಡಯಾಮೀಟರ್ ನ ಮೂಲಕ ಮೋಟರ್ನ ವೇರಿಯಂಟ್ ಆಗಿ ತಿಳಿಸ್ತಾರೆ. ಈಗ ಒಂದು ಮೋಟರ್ V3 ಇದ್ರೆ ಅಂದ್ರೆ ಆ ಮೋಟರ್ನ ಡಯಾಮೀಟರ್ 3 ಇಂಚ್ ಇದ್ರೆ ಬೋರ್ನ ಸೈಜ್ ಬಂದು 4 ಇಂಚ್ ಇರಬೇಕಾಗುತ್ತೆ. ಅದೇ V4 ಇದ್ರೆ ಬೋರ್ನ ಇಂಚ್ ಬಂದು 5 ಇಂಚ್ ಇರಬೇಕಾಗುತ್ತೆ. ಅದೇ V6 ಆದ್ರೆ ಬೋರ್ನ ಇಂಚು 7 ತಪ್ಪಿದ್ರೆ 8 ಇಂಚಿನಷ್ಟು ಅಗಲ ಇರಬೇಕಾಗುತ್ತೆ. ಇನ್ನು V8 ಬಂದು ಅದನ್ನ ಬೋರ್ಗೆ ಇಡ್ಸಕ್ಕಾಗಲ್ಲ. ಯಾಕಂದ್ರೆ V8 ಅಂದ್ರೆ ಅದರ ಡಯಾಮೀಟರ್ 8 ಇಂಚ್ ಇರೋದ್ರಿಂದ ಬೋರ್ನ ಸೈಜ್ ಬಂದು 9 ಅಥವಾ 10 ಇಂಚಿನಷ್ಟು ಹೊಡಿಬೇಕಾಗುತ್ತೆ. V8 ನಮ್ಮ ಕಡೆಯಲ್ಲಂತೂ ಖಂಡಿತವಾಗ್ಲೂ ಎಲ್ಲೂ ಇಳಿಸಿಲ್ಲ. ನಾನಂತೂ ಆ ಮೋಟರ್ ಬಗ್ಗೆ ಕೆಲಸವನ್ನ ಮಾಡಿಲ್ಲ. ಅಂದ್ರೆ ಬೋರ್ಗೆ V8 ಮೋಟರ್ನ ನಾನು ಇಳಿಸಿಲ್ಲ. ನಮ್ಮೂರು ಸುತ್ತಮುತ್ತ ನನಗೆ ಗೊತ್ತಿಲ್ಲ, ಅಥವಾ ಬೇರೆ ಕಡೆಯಲ್ಲಿ ಮಾಡಿರ್ಬೋದೇನೋ, ನನಗೆ ಅದರ ಬಗ್ಗೆ ಐಡಿಯಾ ಇಲ್ಲ. V3 ಅನ್ನುವಂಥದ್ದು ಅದು ತೀರಾ ಲೋ ಎಂಡ್ ಮೋಟರ್ ಆಗಿದ್ದು. V3 ಮೋಟರ್ ನಲ್ಲಿ 0.5 ನಷ್ಟು mm ನ ಕಾಯಿಲ್ ನ ಬಳಸಿರ್ತಾರೆ. ಅದು ಅಂತ ಲೋಡ್ ಏನ್ ಇರೋದಿಲ್ಲ. ಭಾರಿ ಲೋಡ್ ಕೊಟ್ಟು ಕೆಲಸ ಮಾಡಕ್ಕಾಗಲ್ಲ. ಮಾಮೂಲಿಯಾಗಿ ಮನೆ ಕುಡಿಯೋ ನೀರಿಗೆ ಅಥವಾ ಬೇರೆ ಸಣ್ಣ ಒಂದು ಪರ್ಪಸ್ಗೋಸ್ಕರ ಆ ಮೋಟರ್ನ ಯೂಸ್ ಮಾಡಬಹುದು. ನನಗೆ ಗೊತ್ತಿದ್ದಾಗೆ ನಾನು V3 ಎಲ್ಲೂ ಇಳಿಸಿಲ್ಲ. ನಾನೇನಿದ್ರು ಕೂಡ V4, V6 ಬಗ್ಗೆ ಕೆಲಸ ಮಾಡಿದ್ದೀನಿ ಅಷ್ಟೇ ಬಿಟ್ರೆ V3 ಮೋಟರ್ನ ನಾನು ಬೋರ್ವೆಲ್ಗೆ ಎಲ್ಲೂ ಇಳಿಸಿಲ್ಲ. ನಾನು ಮಾಡಿರೋ ಕೆಲಸದ ಬಗ್ಗೆನೇ ಮಾತಾಡಬೇಕು. ಸುಮ್ಮನೆ ನಾನು ಸುಳ್ಳು ಹೇಳಿ ಮಾತಾಡಕ್ಕೆ ಬರಲ್ಲ. ಇನ್ನು
V4 ಬಗ್ಗೆ ನೋಡೋದಾದ್ರೆ V4 ನಲ್ಲಿ V3ಗಿಂತ ಸ್ವಲ್ಪ ಜಾಸ್ತಿಯ ಒಂದು ಥಿಕ್ನೆಸ್ ಇರುವಂತ ವೈರ್ನ ಬಳಸಿರ್ತಾರೆ. ಅಂದ್ರೆ 0.9 ಈ ತರದ ಒಂದು ಥಿಕ್ನೆಸ್ ಅನ್ನ ಬಳಸಿರ್ತಾರೆ. ಕಾಯಿಲ್ ನಲ್ಲಿ, ಮೋಟರ್ನ ಕಾಯಿಲ್ ನಲ್ಲಿ ಸ್ವಲ್ಪ ಜಾಸ್ತಿ ಥಿಕ್ನೆಸ್ ಇರುವಂತ ಒಂದು ವೈರ್ ಅನ್ನ ಬಳಸಿರ್ತಾರೆ. ಹಾಗಾಗಿ ಇದ್ರ ಮೇಲೆ ಸ್ವಲ್ಪ ಲೋಡ್ ಕೊಡ್ಬೋದು. ಅಂದ್ರೆ ಅಂದಾಜು ಒಂದು 300 ಅಡಿ 400 ಅಡಿ ಅಥವಾ ಒಂದು 500 ಅಡಿ ತನಕನೂ ಕೂಡ ನಾವು ಒಂದು ಪ್ರೆಷರ್ನ ಕೊಟ್ಟು ಆ ಮೋಟರ್ನ ಹಾಕೋದ್ರ ಮೂಲಕ ಪ್ರೆಷರ್ನ ಕೊಟ್ಬಿಟ್ಟು ನೀರನ್ನ ಎತ್ತು ಹಾಗೆ ಮಾಡ್ಬೋದು. ಈ V4 ನಲ್ಲಿ ನಾವು ಮನೆಗೂ ಬಳಸ್ಕೋಬಹುದು, ಹಾಗೆ ಕೃಷಿಯೇತರ ಕೆಲಸಗಳಿಗೂ ಕೂಡ ಬಳಸ್ಕೋಬಹುದು. ಹಾಗೇನೆ ಈ V4 ಮೋಟರ್ ಏನಿದೆ ಇದರ ಇಂಪೆಲರ್ಸ್ ಏನಿರುತ್ತೆ ಇದು ಫೈಬರ್ ಇಂಪೆಲರ್ಗಳು ಆಗಿರ್ತವೆ. ಹಾಗೆ V3 ನಲ್ಲೂ ಕೂಡ ಫೈಬರ್ ಇಂಪೆಲರ್ಸ್ಗಳು ಇರ್ತವೆ. ಒಂದು ಅಡಿಗೆ ಒಂದು ಸ್ಟೇಜ್ ಒಂದು ಅಡಿಗೆ 15 ಅಥವಾ 20 ಅಡಿಗಳಷ್ಟು ಕೆಲಸವನ್ನ ಮಾಡಬಹುದು. ಅಂದ್ರೆ 15ರಿಂದ ಕೆಲವೊಂದು ಪಂಪ್ಗಳು 20 ಅಡಿಯಷ್ಟು ನೀರಿನ ಮೇಲೆ ತಳ್ಳಿ ಕೊಡ್ಬೋದು, ಅಥವಾ ಕೆಲವೊಂದು ಪಂಪ್ಗಳು 15 ಅಡಿಗಳಷ್ಟು ನೀರನ್ನ ತಳ್ಳಿ ಕೊಡ್ಬೋದು. ಇದು ಆ ಕಂಪನಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ, ಮೋಟರ್ನ ಕಂಪನಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು V6 ಮೋಟರ್ನ ಬಗ್ಗೆ ನೋಡೋದಾದ್ರೆ V6 ಮೋಟರ್ನ ಸಂಪೂರ್ಣವಾಗಿ ಕೃಷಿಯೇತರ ಚಟುವಟಿಕೆ ಅಂದ್ರೆ ವ್ಯವಸಾಯ ಇರ್ಬೋದು, ಗದ್ದೆ ಹೊಲ ಗದ್ದೆ ತೋಟಗಳಿಗೆ ನೀರು ಹಾಯಿಸಲಿಕ್ಕೆ ಬಳಸುವಂತದ್ದಾಗಿರುತ್ತೆ. ಇದರಲ್ಲಿ ಮನೆಗೂ ಕೂಡ ಯೂಸ್ ಮಾಡಬಾರ್ದು ಅಂತ ಏನಿಲ್ಲ, ಆದ್ರೆ ಇದರಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ. V6 ನ ಮೋಟರ್ನ ಕಾಯಿಲ್ ನಲ್ಲಿ ಇನ್ನೂ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರುವಂತ ಅಂದ್ರೆ ಜಾಸ್ತಿ ಇರುವಂತ ಕಾಯಿಲ್ ಗಳನ್ನ ವೈರ್ ಅನ್ನ ಬಳಸಿರ್ತಾರೆ. ಹಾಗಾಗಿ ಇದಕ್ಕೆ ಲೋಡ್ ಅನ್ನ ಕೊಡಬಹುದು. V6 ಮೋಟರ್ನ ಪಂಪ್ಗಳಲ್ಲಿ 2 ತರದ ಇಂಪ್ಲೇಯರ್ಗಳು ಬರ್ತವೆ. ಒಂದು ಮೆಟಲ್ ಇಂಪ್ಲೇಯರ್, ಇನ್ನೊಂದು SS ಇಂಪ್ಲೇಯರ್. ಮೆಟಲ್ ಇಂಪ್ಲೇಯರ್ಗಳು 30ರಿಂದ 35 ಅಡಿಗಳಷ್ಟು ಕೆಲಸವನ್ನು ಮಾಡಿದ್ರೆ SS ಇಂಪ್ಲೇಯರ್ಗಳು 35ರಿಂದ 50 ಅಡಿಗಳ ತನಕನೂ ಕೂಡ ಕೆಲಸವನ್ನ ಮಾಡುತ್ತೆ. ಅಂದ್ರೆ ತುಂಬಾ ಡೆಪ್ತ್ ಇರುವಂತ ಬೋರ್ವೆಲ್, ಅಂದ್ರೆ ತುಂಬಾ ಆಳ ಇರುವಂತ ಬೋರ್ವೆಲ್ ಇದೆ ಅಂತಂದ್ರೆ, ಅಂದ್ರೆ ಒಂದು 800 1000 ಅಡಿಯ ಬೋರ್ವೆಲ್ ಇದೆ ಅಂದ್ರೆ ಅಲ್ಲಿ ಒಂದು 3 ಇಂಚು ಅಥವಾ 3.5 ಇಂಚು 4 ಇಂಚಿನಷ್ಟು ನೀರಿದೆ ಅಂದ್ರೆ ಅಂತ ಕಡೆಗಳಲ್ಲಿ ಈ ಮೋಟರ್ನ ಬಳಸೋದ್ರಿಂದ ನೀರಿನ ಪ್ರೆಷರ್ ಯಥೇಚ್ಛವಾಗಿ ಬರುತ್ತೆ, ಪಂಪ್ನ ಸ್ಟೇಜ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. V6 ಮೋಟರ್ನ ಪಂಪ್ನ ಸ್ಟೇಜ್ ನಲ್ಲಿ 35 ಅಡಿಗಳಿಗೆ ತಳ್ಳಿಕೊಡುವಂತ ಇಂಪ್ಲೇಯರ್ಗಳನ್ನ ಬಳಸಿರ್ಬೋದು, ಅಥವಾ 40 ಅಡಿಗೆ ನೀರನ್ನ ತಳ್ಳಿಕೊಡುವಂತ ಇಂಪ್ಲೇಯರ್ನ ಕೂಡ ಬಳಸಿರ್ಬೋದು, ಅಥವಾ 50 ಅಡಿಗೆ ನೀರನ್ನ ತಳ್ಳುವಂತ ಇಂಪ್ಲೇಯರ್ನ ಕೂಡ ಬಳಸಿರ್ಬೋದು. ಇದು ಕಂಪನಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಕಂಪನಿನಲ್ಲಿ ಒಂದೊಂದು ತರಹದ ಮ್ಯಾನುಫ್ಯಾಕ್ಚರ್ನ ಮಾಡಿರ್ತಾರೆ. ಪ್ರತಿಯೊಂದು ಕಂಪನಿನಲ್ಲೂ ಇಷ್ಟೇ ಮಾಡ್ಬೇಕಂದ್ರೆ 40 ಅಡಿದೇ ಕೊಡ್ಬೇಕು ಅನ್ನುವಂಥ ರೂಲ್ಸ್ ಏನಿಲ್ಲ. ಕೆಲವೊಂದು ಕಂಪನಿಗಳ ವೆರೈಟಿನಲ್ಲಿ ಆ ತರದ ಕೊಟ್ಟಿರ್ತಾರೆ. ಇನ್ನು V8 ಬಗ್ಗೆ ನೋಡೋದಾದ್ರೆ V8 ನ ಬೋರ್ವೆಲ್ಗಳಲ್ಲಿ ಇಳಿಸಕ್ಕೆ ಸ್ವಲ್ಪ ಕಷ್ಟನೇ, ಯಾಕಂದ್ರೆ ಅದರ ಡಯಾಮೀಟರ್ ತುಂಬಾ ದೊಡ್ಡದಿರೋದ್ರಿಂದ ಬೇರೆ ಕಡೆಯಲ್ಲಿ ಅದರ ಕೆಲಸವನ್ನ ಮಾಡಿರ್ಬೋದು. ನಾನಂತ ಅದ್ರ ಕೆಲಸವನ್ನ ಮಾಡಿಲ್ಲ. ಕೆರೆಗೆ ಅಥವಾ ಹೊಳೆಗೆ ಅದನ್ನ ಇಡೋದ್ರ ಮೂಲಕ ಅದ್ರ ಕೆಲಸವನ್ನ ನಾನು ಮಾಡಿದ್ದೀನಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಈ V8 ಪಂಪಿನ ಡಯಾಮೀಟರ್ 8 ಇಂಚ್ ಇರೋದ್ರಿಂದ ಹೊಳೆ ಬಾವಿಗೆಲ್ಲ ನಾವು ಆರಾಮಾಗಿ ಅದ್ರ ಕೆಲಸವನ್ನ ಮಾಡಿದೀವಿ, ಇಳಿಸಿದೀವಿ. ಅಲ್ಲಿ ಏನಾಗುತ್ತೆ ಅಂದ್ರೆ ಪಂಪ್ ಏನಿದೆ, V8 ಮೋಟರ್ನ ಪಂಪ್ ಏನಿದೆ ಇದು ಒಂದು ಸ್ಟೇಜಿಗೆ 40ರಿಂದ 60 ಅಡಿಗಳ ತನಕವನ್ನು ಕೂಡ ನೀರನ್ನ ತಳ್ಳಿ ಕೊಡುತ್ತೆ, ಅಂದ್ರೆ ನೀರನ್ನ ಎತ್ತಿ ಕೊಡುತ್ತೆ. ಅಷ್ಟು ಪ್ರೆಷರ್ಫುಲ್ ಆಗಿ ಕೆಲಸವನ್ನ ಮಾಡುತ್ತೆ. ಇನ್ನು V8 ಮೋಟರ್ನ ಕಾಯಿಲಿಗೆ ತುಂಬಾನೇ ಪವರ್ಫುಲ್ ಇರುವಂತಹ ಥಿಕ್ನೆಸ್ ಜಾಸ್ತಿ ಇರುವಂತಹ ಒಂದು ವೈರ್ ಅನ್ನು ಬಳಸಿರ್ತಾರೆ. ಹಾಗಾಗಿ ಇದಕ್ಕೆ ಹೆಚ್ಚಿನ ಲೋಡ್ ಅನ್ನು ಕೊಡಬಹುದು, ಹಾಗೆ ಪ್ರೆಷರ್ ಕೂಡ ತುಂಬಾನೇ ಹೈ ಇರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮೋಟರ್ಗಳ ವೇರಿಯಂಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅಂದ್ರೆ V3 ಅಂದ್ರೆ ಏನು, V4 ಅಂದ್ರೆ ಏನು, V6 ಅಂದ್ರೆ ಏನು, V8 ಅಂದ್ರೆ ಏನು, ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಸಿಕ್ಕಿದೆ ಅನ್ಕೊಳ್ತೀನಿ. ನಿಮ್ಮ ಮನೆಯಲ್ಲಿ ಒಂದ್ ವೇಳೆ ಮೋಟರ್ ಹಾಕಿದ್ರೆ ಆ ಮೋಟರ್ ಯಾವುದು ಅನ್ನುವಂಥದ್ದು ಇವಾಗ ನಿಮ್ಗೆ ಒಂದು ಐಡಿಯಾ ಬಂದಿರ್ಬೋದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ, ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ, ಅವರಿಗೂ ಒಂದು ಮಾಹಿತಿ ಗೊತ್ತಾಗುತ್ತೆ. ಹಾಗೆ ವಿಡಿಯೋದ ಬಗ್ಗೆ ಹೇಳುವಂಥ ಮಾಹಿತಿ ಇದ್ರೆ, ನಾವು ನಿಮ್ಗೇನು ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.